ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಹಿರಣ್ಯಕಶಿಪುವಿನ ಅತ್ಯಾಚಾರಗಳು, ಪ್ರಹ್ಲಾದನ ಕಲ್ಯಾಣ ಗುಣಗಳು ಎಂಬ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದ ಮಹರ್ಷಿಗಳು ಧರ್ಮರಾಜನಿಗೆ ಹೇಳುತ್ತಾರೆ, ಏವಂ ವೃತಃ ಶತಧೃತಿ ಹಿರಣ್ಯಕಶಿಪೋ ರಥ ಪ್ರಾದಾತ್ತಸ್ತಪಸಾ ಪ್ರೀತೋ ವರಾಂಸ್ತಸ್ಯ ದುರ್ಲಭಾಂ. ಧರ್ಮರಾಜ, ಹಿರಣ್ಯಕಶಿಪುವು ಹೀಗೆ ವರಗಳನ್ನು ಬೇಡಲು ಆತನ ತಪಸ್ಸಿನಿಂದ ಸಂತುಷ್ಟರಾಗಿದ್ದ ಬ್ರಹ್ಮದೇವರು ಆತನು ಕೇಳಿದ ಅತ್ಯಂತ ದುರ್ಲಭವಾಗಿದ್ದ ಎಲ್ಲ ವರಗಳನ್ನು ಆತನಿಗೆ ಅನುಗ್ರಹಿಸಿಬಿಟ್ಟರು. ಅಪ್ಪ ಹಿರಣ್ಯಕ, ನೀನು ನನ್ನಲ್ಲಿ ಬೇಡಿರುವ ವರಗಳು ಮನುಷ್ಯರಿಗೆ ಅತ್ಯಂತ ದುರ್ಲಭ, ಅವುಗಳನ್ನು ಪಡೆಯುವುದು ಅತ್ಯಂತ ಕಷ್ಟ. ಹೀಗೆ ಅವು ಅತಿ ದುರ್ಲಭವಾಗಿದ್ದರೂ ನಿನಗೆ ಅವುಗಳನ್ನು ಕೊಡುತ್ತಿದ್ದೇನೆ ಎಂದು ಹೇಳಿ ಅನುಗ್ರಹ ಮಾಡಿ, ಅಮೋಘವಾದ ಅನುಗ್ರಹವುಳ್ಳ ಆ ಬ್ರಹ್ಮದೇವರು ಆ ಅಸುರ ಶ್ರೇಷ್ಠನಿಂದ ಪೂಜಿತರಾಗಿ ಪ್ರಜಾಪತಿಗಳಿಂದ ಸ್ತೋತ್ರ ಮಾಡಲ್ಪಡುತ್ತಾ ತಮ್ಮ ಲೋಕಕ್ಕೆ ಹೊರಟು ಹೋದರು. ಬ್ರಹ್ಮದೇವರಿಂದ ವರವು ದೊರೆತೊಡನೆಯೇ ಹಿರಣ್ಯಕಶಿಪುವಿನ ಶರೀರವು ಚಿನ್ನದಂತೆ ಥಳಥಳಿಸತೊಡಗಿತು. ತಪಸ್ಸಿನಿಂದ ಉಂಟಾಗಿದ್ದ ಕೃಶತ್ವವು ಹೋಗಿ ಹೃಷ್ಟ ಪುಷ್ಟವಾಗಿತು. ತನ್ನ ಸಹೋದರನ ವಧೆಯನ್ನು ನೆನೆದು ಆತನು ಶ್ರೀ ಭಗವಂತನನ್ನು ದ್ವೇಷಿಸತೊಡಗಿದನು. ಆ ಮಹಾದೈತ್ಯನು ಎಲ್ಲ ದಿಕ್ಕುಗಳನ್ನು, 3 ಲೋಕಗಳನ್ನು, ದೇವತೆಗಳನ್ನು, ಅಸುರರನ್ನು, ರಾಜರನ್ನು, ಗಂಧರ್ವರನ್ನು, ಗರುಡರನ್ನು, ಸರ್ಪರನ್ನು, ಸಿದ್ಧರನ್ನು, ಚಾರಣರನ್ನು, ವಿದ್ಯಾಧರರನ್ನು, ಋಷಿಗಳನ್ನು, ಪಿತೃಗಳನ್ನು, ಮನುಗಳನ್ನು, ಯಕ್ಷರನ್ನು, ರಾಕ್ಷಸರನ್ನು, ಪಿಶಾಚ ರಾಜರನ್ನು, ಪ್ರೇತಗಳನ್ನು, ಭೂತಪತಿಗಳನ್ನು ಮತ್ತು ಸಮಸ್ತ ಪ್ರಾಣಿಗಳ ರಾಜರನ್ನು ಸೋಲಿಸಿ ವಶಪಡಿಸಿಕೊಂಡು ಬಿಟ್ಟನು. ಇಷ್ಟೇ ಅಲ್ಲದೆ ವಿಶ್ವವಿಜಯಿಯಾದ ಆ ದೈತ್ಯನು ಲೋಕಪಾಲಕರ ಸ್ಥಾನ ತೇಜಸ್ಸುಗಳನ್ನು ಸೆಳೆದುಕೊಂಡು ಬಿಟ್ಟನು. ಎಲ್ಲ ಸಂಪತ್ತುಗಳಿಂದಲೂ ಸಂಪನ್ನನಾದನು. ಅನಂತರ ಆತನು ನಂದನವನವೇ ಮುಂತಾದ ದಿವ್ಯವಾದ ಉದ್ಯಾನವನಗಳ ಸೌಂದರ್ಯದಿಂದ ಸಂಪನ್ನವಾಗಿದ್ದ ಸ್ವರ್ಗದಲ್ಲೇ ವಾಸ ಮಾಡತೊಡಗಿದನು. ಸ್ವಯಂ ವಿಶ್ವಕರ್ಮನೇ ರಚಿಸಿಕೊಟ್ಟ ಇಂದ್ರನ ಅರಮನೆಯೇ ಆತನ ವಾಸಸ್ಥಾನವಾಯಿತು. 3 ಲೋಕಗಳ ಸೌಂದರ್ಯದ ಮೂರ್ತಾಕಾರವಾಗಿ ಸರ್ವ ಸಂಪತ್ತುಗಳಿಗೂ ನೆಲವೀಡಾಗಿದ್ದ ಜಾಗವದು. ಆ ಅರಮನೆಯಲ್ಲಿ ಏರಿಳಿಯುವ ಮೆಟ್ಟಿಲುಗಳು ಪಚ್ಚ ಮಣಿಗಳಿಂದಲೂ, ಮೆಲಗಳು ಮರಕತ ಮಣಿಗಳಿಂದಲೂ, ಗೋಡೆಗಳು ಸ್ಫಟಿಕ ಮಣಿಗಳಿಂದಲೂ, ಕಂಬಗಳು ವೈಡೂರ್ಯ ಮಣಿಗಳಿಂದಲೂ, ಆಸನಗಳು ಪದ್ಮರಾಗ ಮಣಿಗಳಿಂದಲೂ ನಿರ್ಮಿತವಾಗಿದ್ದವು. ಬಣ್ಣ ಬಣ್ಣಗಳ ತೋರಣಗಳು ಹಾಲಿನಂತೆ ಬೆಳ್ಳಗಿದ್ದು ಮುತ್ತಿನ ಕುಚ್ಚುಗಳಿಂದ ಕೂಡಿದ್ದ ಹಾಸಿಗೆಗಳು ಕಂಗೊಳಿಸುತ್ತಿದ್ದವು. ಸರ್ವಾಂಗ ಸುಂದರಿಯರಾಗಿದ್ದ ಅಪ್ಸರೆಯರು ಕಾಲಂದುಗೆಗಳಿಂದ ಜನ ಜನ ಶಬ್ದ ಮಾಡುತ್ತಾ ರತ್ನ ಖಚಿತವಾದ ಭೂಮಿಯ ಮೇಲೆ ಓಡಾಡುತ್ತಿದ್ದರು. ಅದರಲ್ಲಿಯೇ ತಮ್ಮ ಸುಂದರವಾದ ಮುಖಾರವಿಂದಗಳ ಚೆಲುವನ್ನು ನೋಡಿಕೊಳ್ಳುತ್ತಿದ್ದರು. ಮಹಾಬಲಶಾಲಿಯೂ ಮಹಾ ತಪಸ್ವಿಯೂ ಆಗಿದ್ದ ಹಿರಣ್ಯಕಶಿಪುವು ಎಲ್ಲರನ್ನೂ ಜಯಿಸಿ ಏಕಛತ್ರಾಧಿಪತಿಯಾಗಿ ಆ ಮಹೇಂದ್ರ ಭವನದಲ್ಲಿ ಯಥೇಚ್ಛವಾಗಿ ವಿಹರಿಸುತ್ತಿದ್ದನು. ಆತನ ಆಳ್ವಿಕೆಯು ಎಷ್ಟು ಕಠೋರವಾಗಿತ್ತೆಂದರೆ ದೇವದಾನವರೆಲ್ಲರೂ ಭಯಭೀತರಾಗಿ ಆತನ ಅಡಿಗಳಿಗೂ ನಮಸ್ಕರಿಸುತ್ತಿದ್ದರು. ಉತ್ಕಟವಾದ ಗಂಧವುಳ್ಳ ಮದ್ಯವನ್ನು ಕುಡಿದು ಮತ್ತೇರಿ ಕೆಂಪು ಬಣ್ಣದಿಂದ ಕೂಡಿ ಮೇಲೇರಿದ್ದ ಕಣ್ಣುಗಳಿಂದ ಹೊಳೆಯುತ್ತಾ ತಪಸ್ಸು, ಯೋಗ ಮತ್ತು ಬಲಗಳಿಗೆ ಆಗರವಾಗಿದ್ದ ಆತನನ್ನು ಬ್ರಹ್ಮ, ವಿಷ್ಣು, ರುದ್ರರನ್ನು ಬಿಟ್ಟು ಉಳಿದ ಎಲ್ಲ ದೇವತೆಗಳು ಕಾಣಿಕೆಗಳನ್ನು ಕೈಗಳಿಂದ ಸಮರ್ಪಿಸುತ್ತಾ ಸೇವೆ ಮಾಡುತ್ತಿದ್ದರು. ಹಾಗೆ ತನ್ನ ಪರಾಕ್ರಮದಿಂದ ಇಂದ್ರನ ಆಸನವನ್ನು ಆಕ್ರಮಿಸಿ ಕುಳಿತಿದ್ದ ಆತನನ್ನು ವಿಶ್ವಾವಸುವು, ತುಂಬುರರು ಮತ್ತು ನಾವು ಎಲ್ಲರೂ ಹಾಡಿ ಹೊಗಳುತ್ತಿದ್ದೆವು. ಗಂಧರ್ವರು, ಸಿದ್ಧರು, ಋಷಿಗಣಗಳು, ವಿದ್ಯಾಧರರು ಮತ್ತು ಅಪ್ಸರೆಯರು ಮತ್ತೆ ಮತ್ತೆ ಆತನನ್ನು ಸ್ತೋತ್ರ ಮಾಡುತ್ತಿದ್ದರು. ನಾರದರು ಮುಂದುವರೆದು ಹೇಳುತ್ತಾರೆ, ಯುಧಿಷ್ಠಿರ, ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸುವ ಪುಣ್ಯಾತ್ಮರು ಮಾಡುತ್ತಿದ್ದ ದೊಡ್ಡ ದೊಡ್ಡ ದಕ್ಷಿಣೆಗಳುಳ್ಳ ಯಜ್ಞಗಳ ಆಹುತಿಗಳೆಲ್ಲವನ್ನೂ ಆತನು ತನ್ನ ತೇಜಸ್ಸಿನಿಂದ ಕಿತ್ತುಕೊಂಡು ಬಿಡುತ್ತಿದ್ದನು. ಭೂಮಿಯ 7 ದ್ವೀಪಗಳಲ್ಲಿಯೂ ಆತನ ಅಖಂಡವಾದ ಸಾಮ್ರಾಜ್ಯವು ಹರಡಿತ್ತು. ಆತನ ರಾಜ್ಯದಲ್ಲಿ ಎಲ್ಲೆಡೆಗಳಲ್ಲಿಯೂ ಉಳುಮೆ ಇಲ್ಲದೆಯೇ ಭೂಮಿಯು ಆಹಾರದ ಬೆಳೆಯನ್ನು ಕೊಡುತ್ತಿತ್ತು. ಬಯಸಿದ ಪದಾರ್ಥಗಳೆಲ್ಲವೂ ಆತನಿಗೆ ಬಗೆ ಬಗೆಯ ಆಶ್ಚರ್ಯಕರವಾದ ವಸ್ತುಗಳನ್ನು ತೋರಿಸಿ ಮನೋರಂಜನೆಯನ್ನು ಉಂಟು ಮಾಡುತ್ತಿತ್ತು. ಅದೇ ರೀತಿಯಲ್ಲಿ ಉಪ್ಪು, ಕಬ್ಬಿನ ಹಾಲು, ಸುರೆ, ತುಪ್ಪ, ಮೊಸರು, ಹಾಲು ಮತ್ತು ತಿಳಿನೀರಿನ ಸಮುದ್ರಗಳು ತಮ್ಮ ಪತ್ನಿಯರಾದ ನದಿಗಳೊಡನೆ ಅಲೆಗಳ ಮೂಲಕ ರತ್ನರಾಶಿಗಳನ್ನು ಆತನಿಗೆ ತಂದು ಸಮರ್ಪಿಸುತ್ತಿದ್ದವು. ಪರ್ವತಗಳು ತಮ್ಮ ಕಣಿವೆ, ತಪ್ಪಲು, ಶಿಖರಗಳ ಮೂಲಕ ಆತನಿಗೆ ವಿಹಾರೋದ್ಯಾನಗಳನ್ನು ಒದಗಿಸುತ್ತಿದ್ದವು. ವೃಕ್ಷಗಳು ಎಲ್ಲ ಋತುಗಳಲ್ಲಿಯೂ ಹೂವು ಹಣ್ಣುಗಳನ್ನು ಕೊಡುತ್ತಾ ಆತನನ್ನು ಉಪಚರಿಸುತ್ತಿದ್ದವು. ಸಮಸ್ತ ಲೋಕಪಾಲಕರ ಗುಣ ಮಹಿಮೆಗಳನ್ನು ಆತನೊಬ್ಬನೇ ಧರಿಸಿದ್ದನು. ಹೀಗೆ ಎಲ್ಲ ದಿಕ್ಕುಗಳನ್ನು ಜಯಿಸಿ ಆತನು ಏಕಛತ್ರಾಧಿಪತಿಯಾಗಿ
ತನಗೆ ಪ್ರಿಯವಾದ ವಿಷಯಗಳನ್ನು ಯಥೇಷ್ಟವಾಗಿ ಭೋಗಿಸುತ್ತಿದ್ದನು. ಆದರೆ ವಿಷಯ ಸುಖಗಳನ್ನು ಎಷ್ಟೇ ಭೋಗಿಸಿದರೂ ಆತನಿಗೆ ತೃಪ್ತಿಯುಂಟಾಗಲಿಲ್ಲ. ಏಕೆಂದರೆ ಆತನು ಕಡೆಗೂ ಇಂದ್ರಿಯಗಳ ದಾಸನೇ ಆಗಿದ್ದನು. ಹೀಗೆ ಸನಕಾದಿ ಮುನಿಗಳ ಶಾಪದಿಂದ ಅಸುರಯೋನಿಯಲ್ಲಿ ಹುಟ್ಟಿದ್ದ ಆತನು ಐಶ್ವರ್ಯದಿಂದ ಮತ್ತೇರಿ ದುರಹಂಕಾರಿಯಾಗಿ ಶಾಸ್ತ್ರ ಮರ್ಯಾದೆಯನ್ನು ಮೀರಿ ನಡೆಯುತ್ತಿರಲು ಹಾಗೆಯೇ ಜೀವನದ ಬಹಳ ಕಾಲ ಕಳೆದು ಹೋಯಿತು. ಆತನ ಉಗ್ರವಾದ ಶಾಸನದಿಂದ ಎಲ್ಲ ಲೋಕಗಳು ಮತ್ತು ಲೋಕಪಾಲಕರು ಗಾಬರಿಗೊಂಡರು. ಬೇರಾವ ಆಸರೆಯೂ ದೊರೆಯದಿರಲು ಅವರು ಶ್ರೀ ಭಗವಂತನನ್ನು ಶರಣು ಹೊಂದಿದರು. ತಸ್ಮೈ ನಮೋಸ್ತು ಕಾಷ್ಠಾಯೈ ಯತ್ರಾತ್ಮ ಹರಿರೀಶ್ವರಃ ಯದ್ಗತ್ವಾ ನ ನಿವರ್ತಂತೆ ಶಾಂತ ಸನ್ಯಾಸಿನೋ ಮಲಃ ಸನ್ಯಾಸಿನೋ ಮಲಾಹ. ಎಲ್ಲರಿಗೂ ಆತ್ಮನಾಗಿ ಸರ್ವೇಶ್ವರನಾಗಿರುವ ಶ್ರೀಹರಿಯು ಎಲ್ಲಿ ಇದ್ದಾನೆಯೋ ಮತ್ತು ಎಲ್ಲಿಗೆ ಹೋದಂತಹ ಪ್ರಶಾಂತರಾದ ಮತ್ತು ನಿರ್ಮಲರಾದ ಸನ್ಯಾಸಿಗಳು ಹಿಂದಿರುಗುವುದಿಲ್ಲವೋ ಅಂತಹ ದಿಕ್ಕಿಗೆ ಅಥವಾ ಸರ್ವೋತ್ತಮವಾದ ಧಾಮಕ್ಕೆ ನಮಸ್ಕಾರವು ಎಂಬುದಾಗಿ ಆ ದೇವತೆಗಳು ಇಂದ್ರಿಯಗಳನ್ನು ಸಂಯಮ ಮಾಡಿ ಮನಸ್ಸನ್ನು ಏಕಾಗ್ರಗೊಳಿಸಿ ನಿದ್ರಾಹಾರಗಳನ್ನು ತೊರೆದು ನಿರ್ಮಲವಾದ ಮನಸ್ಸಿನಿಂದ ಶ್ರೀ ಭಗವಂತನನ್ನು ಆರಾಧಿಸಿದರು. ಆಗ ಅವರಿಗೆ ಸಾಧುಗಳಿಗೆ ಅಭಯಪ್ರದವಾಗಿ ಮೇಘದಂತೆ ಗಂಭೀರವಾಗಿ ದಿಕ್ಕು ವಿದಿಕ್ಕುಗಳಲ್ಲೆಲ್ಲ ಪ್ರತಿಧ್ವನಿ ಭರಿಸುತ್ತಿದ್ದ ದಿವ್ಯವಾದ ಆಕಾಶವಾಣಿಯೊಂದು ಕೇಳಿಸಿತು. ಮೋ ಭೈಷ್ಟ ವಿಬುಧ ಶ್ರೇಷ್ಠ ಸರ್ವೇಷಾಂ ಭದ್ರಮಸ್ತುವಃ ಮದ್ದರ್ಶನಂ ಹಿ ಭೂತಾನಾಂ ಸರ್ವಶ್ರೇಯೋಪಪತ್ತಯೇ ಜ್ಞಾತಮೇತಸ್ಯ ದೌರಾತ್ಮ್ಯಂ ದೈತೇಯಾಪದ ಸದಸ್ಯ ಚ ತಸ್ಯ ಶಾಂತಿಂ ಕರಿಷ್ಯಾಮಿ ಕಾಲಂ ತಾವತ್ ಪ್ರತೀಕ್ಷತ ಯದಾ ದೇವೇಷು ವೇದೇಷು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮಯಿ ಚ ವಿದ್ವೇಷ ಸವಾ ಆಶು ವಿನಶ್ಯತಿ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಹ್ಯೇ ಧ್ವನಿಷ್ಯೇಪಿ ವರೋರ್ಜಿತಂ. ಎಲೈ ದೇವಶ್ರೇಷ್ಠರೇ, ಭಯಪಡಬೇಡಿರಿ, ನಿಮ್ಮೆಲ್ಲರಿಗೂ ಮಂಗಳ ಉಂಟಾಗಲಿ. ನನ್ನ ದರ್ಶನವು ಪ್ರಾಣಿಗಳಿಗೆ ಕಲ್ಯಾಣವನ್ನು ಉಂಟು ಮಾಡಿಯೇ ಮಾಡುವುದು. ಆ ದೈತ್ಯಾಧಮನ ದುಷ್ಟತನವು ನನಗೆ ಮೊದಲಿನಿಂದಲೂ ತಿಳಿದಿದೆ. ನಾನು ಆತನನ್ನು ಸಂಹಾರ ಮಾಡುವೆನು. ಕೊಂಚ ಕಾಲದವರೆಗೆ ಕಾಯುತ್ತಿರಿ. ಯಾವುದೇ ಪ್ರಾಣಿಯಾದರೂ ದೇವತೆಗಳು, ವೇದಗಳು, ಗೋವುಗಳು, ಬ್ರಾಹ್ಮಣರು, ಸಾಧು ಸಂತರು ಮತ್ತು ಧರ್ಮ ಇವುಗಳಲ್ಲಿ ದ್ವೇಷ ಮಾಡಿದರೆ ಅವರು ಶೀಘ್ರದಲ್ಲೇ ನಾಶ ಹೊಂದುವರು. ಆ ದೈತ್ಯನು ಯಾವಾಗ ವೈರರಹಿತನೋ ಪ್ರಶಾಂತನೋ ಮಹಾತ್ಮನೋ ಆಗಿರುವ ನನ್ನ ಪುತ್ರನಾದ ಪ್ರಹ್ಲಾದನಿಗೆ ದ್ರೋಹ ಮಾಡುವನೋ, ಅವನಿಗೆ ಅನಿಷ್ಟವನ್ನು ಉಂಟು ಮಾಡಲು ಬಯಸುವನೋ, ಆಗ ಆತನು ವರಗಳ ಕಾರಣ ಶಕ್ತಿ ಸಂಪನ್ನನಾಗಿದ್ದರೂ ನಾನು ಆತನನ್ನು ಅವಶ್ಯವಾಗಿ ಸಂಹಾರ ಮಾಡುವೆನು. ನಾರದ ಮಹರ್ಷಿಗಳು ಹೇಳುತ್ತಾರೆ, ಲೋಕಗುರುವಾದ ಶ್ರೀ ಭಗವಂತನು ಹೀಗೆ ಆದೇಶ ನೀಡಲು ದೇವತೆಗಳು ಆತನಿಗೆ ಪ್ರಣಾಮ ಮಾಡಿ ಹಿಂದಿರುಗಿದರು. ಅವರ ಉದ್ವೇಗವೆಲ್ಲವೂ ಶಾಂತವಾಗಿ ಬಿಟ್ಟಿತು. ಇನ್ನೇನು ಹಿರಣ್ಯಕಶಿಪುವು ಸತ್ತಂತೆಯೇ ಎಂದು ಅವರು ಭಾವಿಸಿದರು. ಯುಧಿಷ್ಠಿರ, ದೈತ್ಯರಾಜನಾದ ಹಿರಣ್ಯಕಶಿಪುವಿಗೆ ಪರಮಾದ್ಭುತರಾದ 4 ಮಂದಿ ಪುತ್ರರಿದ್ದರು. ಅವರಲ್ಲಿ ಪ್ರಹ್ಲಾದನು ವಯಸ್ಸಿನಲ್ಲಿ ಎಲ್ಲರಿಗಿಂತಲೂ ಕಿರಿಯವನು. ಆದರೆ ಸದ್ಗುಣಗಳಲ್ಲಿ ಆತನು ಎಲ್ಲರಿಗಿಂತಲೂ ದೊಡ್ಡವನಾಗಿದ್ದನು. ಆತನು ಸತ್ಪುರುಷರನ್ನು, ಗುರು ಹಿರಿಯರನ್ನು ಭಕ್ತಿಯಿಂದ ಸೇವಿಸುತ್ತಿದ್ದನು. ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವನು, ಸೌಮ್ಯ ಸ್ವಭಾವದವನು, ಸತ್ಯ ಪ್ರತಿಜ್ಞನು ಮತ್ತು ಜಿತೇಂದ್ರಿಯನೂ ಆಗಿದ್ದನು. ಆ ಮಹಾತ್ಮನು ಎಲ್ಲ ಪ್ರಾಣಿಗಳನ್ನು ತನ್ನಂತೆಯೇ ಭಾವಿಸಿ ಅದರಂತೆಯೇ ವರ್ತಿಸುತ್ತಿದ್ದನು. ಎಲ್ಲರಿಗೂ ಏಕಮಾತ್ರ ಪ್ರಿಯನು ಮತ್ತು ನಿಜವಾದ ಹಿತೈಷಿಯೂ ಆಗಿದ್ದನು. ದೊಡ್ಡವರ ಪಾದಾರವಿಂದಗಳಲ್ಲಿ ಸೇವಕನಂತೆ ಅತ್ಯಂತ ವಿನಯದಿಂದ ನಡೆದುಕೊಳ್ಳುತ್ತಿದ್ದನು. ಬಡವರನ್ನು ತಂದೆಯಂತೆ ಸ್ನೇಹದಿಂದ ನೋಡಿಕೊಳ್ಳುತ್ತಿದ್ದನು. ಸಮಾನ ಸ್ಕಂಧರನ್ನು, ಸೋದರರನ್ನು ಹೇಗೋ ಹಾಗೆ ಪ್ರೀತಿಸುತ್ತಿದ್ದನು. ಗುರು ಜನರನ್ನು ದೇವರಂತೆ ಕಾಣುತ್ತಿದ್ದನು. ವಿದ್ಯೆ, ಧನ, ಸೌಂದರ್ಯ ಮತ್ತು ಕುಲೀನತೆ ಇವೆಲ್ಲವೂ ತುಂಬಿದ್ದರೂ ಅಭಿಮಾನ, ಅಹಂಕಾರಗಳು ಆತನಲ್ಲಿ ಎಳ್ಳಷ್ಟು ಇರಲಿಲ್ಲ. ವ್ಯಸನಗಳು ಬಂದಾಗ ಆತನ ಮನಸ್ಸು ಉದ್ವೇಗಕ್ಕೆ ಒಳಗಾಗುತ್ತಿರಲಿಲ್ಲ. ಆತನು ಶ್ರೀ ಭಗವಂತನನ್ನು ಬಿಟ್ಟು ಉಳಿದ ವಿಷಯಗಳಲ್ಲಿ ಅತ್ಯಂತ ನಿಸ್ಪೃಹನಾಗಿದ್ದನು. ಕಂಡು ಕೇಳಿದ್ದ ಇಹಲೋಕ ಪರಲೋಕಗಳೆರಡನ್ನೂ ನಿಸ್ಸಾರವೆಂದು, ತುಚ್ಛವೆಂದು ಭಾವಿಸಿದ್ದನು. ಆದುದರಿಂದ ಆತನ ಮನಸ್ಸಿನಲ್ಲಿ ಯಾವುದರ ವಿಷಯದಲ್ಲೂ ಲೋಭವಿರಲಿಲ್ಲ. ಇಂದ್ರಿಯ, ಪ್ರಾಣ, ಶರೀರ ಮತ್ತು ಮನಸ್ಸುಗಳನ್ನು ಆತನು ವಶದಲ್ಲಿ ಇಟ್ಟುಕೊಂಡಿದ್ದನು. ಆತನ ಮನಸ್ಸಿನಲ್ಲಿ ಎಂದೂ ಯಾವುದೇ ಪ್ರಕಾರದ ಕಾಮನೆಯು ಉಂಟಾಗುತ್ತಿರಲಿಲ್ಲ.
ಆತನು ಹುಟ್ಟಿನಿಂದ ಅಸುರನಾಗಿದ್ದರೂ ಅಸುರಿ ಸ್ವಭಾವವು ಸ್ವಲ್ಪವೂ ಆತನಲ್ಲಿ ಇರಲಿಲ್ಲ. ಶ್ರೀ ಭಗವಂತನ ಗುಣಗಳು ಅನಂತವಾಗಿರುವಂತೆ ಪ್ರಹ್ಲಾದನ ಶ್ರೇಷ್ಠ ಗುಣಗಳು ಎಲ್ಲೆಯನ್ನು ಮೀರುತ್ತಿದ್ದವು. ಮಹಾತ್ಮರು ಹಿಂದಿನ ಕಾಲದಿಂದಲೂ ಆತನನ್ನು ವರ್ಣಿಸುತ್ತಾ ತಮ್ಮವನನ್ನಾಗಿಸಿಕೊಳ್ಳುತ್ತಾ ಬಂದಿದ್ದಾರೆ. ಆದರೂ ಆತನು ಇಂದಿಗೂ ಹಿಂದಿನಂತೆಯೇ ಇದ್ದಾನೆ. ದೇವತೆಗಳು ಆತನಿಗೆ ಶತ್ರುಗಳಾಗಿದ್ದರೂ ಭಕ್ತರ ಚರಿತ್ರೆಗಳನ್ನು ಕೇಳುವುದಕ್ಕಾಗಿ ಸಭೆ ಸೇರಿದಾಗ ಅವರು ಇತರ ಭಕ್ತರನ್ನು ಭಕ್ತೋತ್ತಮನಾದ ಪ್ರಹ್ಲಾದನಿಗೆ ಹೋಲಿಸಿ ಅವರಿಗೆ ಸನ್ಮಾನ ಸಲ್ಲಿಸುತ್ತಾರೆ. ಹೀಗಿರುವಾಗ ಅಜಾತ ಶತ್ರು ಅಂದರೆ ಶತ್ರುಗಳೇ ಇಲ್ಲದವನು ಎಂದು ಹೆಸರು ಪಡೆದ ನಿನ್ನಂತಹ ಭಗವದ್ಭಕ್ತರು ಆತನನ್ನು ಆರಾಧಿಸುತ್ತಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಕುಣೈರಲಮ ಸಂಖ್ಯೆಯೈರ್ ಮಹಾತ್ಮ್ಯಾಂ ತಸ್ಯ ಸೂಚ್ಯತೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀ ರತಿಹಿ. ಆತನ ಮಹಾತ್ಮ್ಯವನ್ನು ಸೂಚಿಸಲು ಆತನಲ್ಲಿದ್ದ ಲೆಕ್ಕಿಸಲಾಗದಷ್ಟು ಸದ್ಗುಣ ಸಂಪತ್ತನ್ನು ಹೇಳಬೇಕಾಗಿಲ್ಲ. ಒಂದೇ ಒಂದು ಗುಣವನ್ನು ಹೇಳಿದರೂ ಸಾಕು. ಅದೇನೆಂದರೆ ಆತನಿಗೆ ಶ್ರೀ ಭಗವಂತನಾದ ವಾಸುದೇವನಲ್ಲಿದ್ದ ಸಹಜವಾದ ರತಿ. ಯುಧಿಷ್ಠಿರ, ಆ ಬಾಲಕನು ಬಾಲ್ಯದಲ್ಲಿಯೇ ಆಟ ಪಾಠಗಳನ್ನು ಬಿಟ್ಟು ಶ್ರೀ ಭಗವಂತನ ಧ್ಯಾನದಲ್ಲಿ ಮಗ್ನನಾಗಿ ಜಡನಂತೆ ತನ್ಮಯನಾಗಿ ಬಿಡುತ್ತಿದ್ದನು. ಶ್ರೀ ಕೃಷ್ಣ ಪರಮಾತ್ಮನ ಅನುಗ್ರಹವೆಂಬ ಗ್ರಹವು ಆತನ ಹೃದಯವನ್ನು ಸೆಳೆದುಕೊಂಡು ಆತನಿಗೆ ಜಗತ್ತಿನ ಪರಿವೆಯೇ ಇಲ್ಲದಂತೆ ಮಾಡಿಬಿಟ್ಟಿತ್ತು. ಗೋವಿಂದನ ಆಲಿಂಗನೆಯಲ್ಲಿ ತಾನು ಇರುವುದನ್ನು ಸದಾ ಭಾವಿಸುತ್ತಿದ್ದ ಆತನಿಗೆ ತಾನು ಕೂರುವುದಾಗಲಿ, ಓಡಾಡುವುದಾಗಲಿ, ತಿನ್ನುವುದಾಗಲಿ, ಕುಡಿಯುವುದಾಗಲಿ, ನಿದ್ರಿಸುವುದಾಗಲಿ, ಮಾತನಾಡುವುದಾಗಲಿ ಯಾವುದೂ ತಿಳಿಯುತ್ತಿರಲಿಲ್ಲ. ವೈಕುಂಠಪತಿಯು ತನ್ನನ್ನು ಅಗಲಿ ಹೋದನೆಂದು ಕೆಲವೊಮ್ಮೆ ಅಳುತ್ತಿದ್ದನು. ಕೆಲವೊಮ್ಮೆ ಆತನನ್ನು ಚಿಂತಿಸುತ್ತಾ ಆನಂದದಿಂದ ನಗುತ್ತಿದ್ದನು, ಹಾಡುತ್ತಿದ್ದನು, ಉತ್ಸುಕತೆಯಿಂದ ಕೂಗಿಕೊಳ್ಳುತ್ತಿದ್ದನು. ನಾಚಿಕೆಯನ್ನು ತೊರೆದು ಕುಣಿದಾಡುತ್ತಲೂ ಇದ್ದನು. ಆತನನ್ನೇ ಭಾವಿಸಿಕೊಳ್ಳುತ್ತಾ ಕೆಲವು ವೇಳೆ ತನ್ಮಯನಾಗಿ ಆತನನ್ನೇ ಅನುಕರಿಸುತ್ತಿದ್ದನು. ಕೆಲವೊಮ್ಮೆ ಒಳಗೊಳಗೆ ಶ್ರೀ ಭಗವಂತನ ಸ್ಪರ್ಶವನ್ನು ಅನುಭವಿಸುತ್ತಾ ರೋಮಾಂಚಿತನಾಗಿ ಸುಮ್ಮನೆ ಕುಳಿತು ಬಿಡುತ್ತಿದ್ದನು. ಆತನ ಅರೆ ತೆರೆದ ಕಣ್ಣುಗಳು ಪ್ರೇಮದ ಮತ್ತು ಆನಂದದ ಕಂಬನಿಗಳಿಂದ ತುಂಬಿರುತ್ತಿದ್ದವು. ಭಗವಂತನಾದ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಇಂತಹ ಭಕ್ತಿಯು ಭಗವದ್ಭಕ್ತರಾದ ಮಹಾತ್ಮರ ಸಹವಾಸ ಭಾಗ್ಯದಿಂದಲೇ ಆತನಿಗೆ ಉಂಟಾಯಿತು. ಅದರಿಂದ ಆತನ ಮನಸ್ಸು ಪರಮಾನಂದದಲ್ಲಿ ಮುಳುಗಿದ್ದುದು ಮಾತ್ರವಲ್ಲದೆ ದುಸ್ಸಹವಾಸದಿಂದ ದೀನರಾಗಿದ್ದ ಜನರಿಗೂ ಮತ್ತೆ ಮತ್ತೆ ಶಾಂತಿಯನ್ನು ಉಂಟು ಮಾಡುತ್ತಿದ್ದಿತು. ಯುಧಿಷ್ಠಿರ, ಹೀಗೆ ಪ್ರಹ್ಲಾದನು ಶ್ರೀ ಭಗವಂತನ ಭಕ್ತೋತ್ತಮನು, ಮಹಾಭಾಗ್ಯಶಾಲಿಯು ಮತ್ತು ಉನ್ನತ ಮಟ್ಟದ ಮಹಾತ್ಮನೂ ಆಗಿದ್ದನು. ಇಂತಹ ಸಾಧುಶ್ರೇಷ್ಠನಾದ ಪುತ್ರನನ್ನು ಅಪರಾಧಿ ಎಂದು ಉದ್ಘೋಷಿಸಿ ಹಿರಣ್ಯಕಶಿಪುವು ಆತನಿಗೆ ಅನಿಷ್ಟವನ್ನು ಉಂಟು ಮಾಡಲು ಪ್ರಯತ್ನಿಸತೊಡಗಿದನು. ನಾರದರ ಈ ಮಾತನ್ನು ಕೇಳಿ ಧರ್ಮರಾಜನಿಗೆ ಅದಕ್ಕೆ ಕಾರಣವನ್ನು ತಿಳಿದುಕೊಳ್ಳಲು ಕುತೂಹಲ ಉಂಟಾಯಿತು. ಆತನು ನಾರದರನ್ನು ಕುರಿತು, ದೇವರ್ಷಿಗಳೇ, ಒಳ್ಳೆಯ ವ್ರತದಲ್ಲಿ ನಿಷ್ಠರಾದ ಮಹಾನುಭಾವರೇ, ಹಿರಣ್ಯಕಶಿಪುವು ಪ್ರಹ್ಲಾದನಿಗೆ ತಂದೆಯೇ ಆಗಿದ್ದರೂ ಪರಿಶುದ್ಧ ಹೃದಯನೋ ಮಹಾತ್ಮನೋ ಆಗಿದ್ದ ತನ್ನ ಆ ಪುತ್ರನಿಗೆ ಏಕೆ ದ್ರೋಹ ಮಾಡಿದನು? ತಂದೆಗೆ ಪುತ್ರನಲ್ಲಿ ಸ್ವಾಭಾವಿಕವಾಗಿಯೇ ಪ್ರೇಮವು ತುಂಬಿರುತ್ತದೆ. ಆತನು ಏನಾದರೂ ವಿರುದ್ಧವಾದ ಕಾರ್ಯವನ್ನು ಮಾಡಿದರೂ ಆತನಿಗೆ ತಿಳುವಳಿಕೆ ನೀಡುವುದಕ್ಕಾಗಿ ಗದರಿಸುತ್ತಾರೆಯೇ ಹೊರತು ಶತ್ರುವಿನಂತೆ ಆತನಲ್ಲಿ ವೈರ ವಿರೋಧಗಳನ್ನು ಮಾಡುವುದಿಲ್ಲ. ಹೀಗಿರುವಾಗ ವಿಧೇಯನು, ಶುದ್ಧ ಹೃದಯನು ಮತ್ತು ಗುರು ಹಿರಿಯರಲ್ಲಿ ಭಗವದ್ಭಾವವುಳ್ಳವನು ಆದ ಅಂತಹ ಪುತ್ರನಲ್ಲಿ ದ್ವೇಷವನ್ನು ಹೇಗೆ ತಾನೇ ತಂದೆಯಾದ ಹಿರಣ್ಯಕಶಿಪುವು ಮಾಡಿಯಾನು? ತಾವು ಸರ್ವಜ್ಞರು. ತಂದೆಯು ದ್ವೇಷದಿಂದ ಮಗನನ್ನು ಕೊಂದು ಹಾಕುವುದಕ್ಕೆ ಪ್ರಯತ್ನಿಸಿದನು ಎಂಬುದನ್ನು ಕೇಳಿ ಅದಕ್ಕೆ ಕಾರಣವನ್ನು ತಿಳಿಯಲು ತುಂಬ ಕುತೂಹಲವಾಗಿದೆ. ತಾವು ಕೃಪೆಯಿಟ್ಟು ಈ ಕುತೂಹಲವನ್ನು ಶಮನಗೊಳಿಸಬೇಕು ಎಂದು ಪ್ರಾರ್ಥನೆ ಮಾಡಿದರು. ಇಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಸಪ್ತಮ ಸ್ಕಂದದ 4ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.